ಹೇಗಿದ್ರೆ ಎಲ್ಲರೂ ಓಕೆ. ನೀವೆಲ್ಲರೂ ಇವತ್ತು ಎಣಿಸ್ಬೋದು ಏನಪ್ಪ ಈ ಗ್ಯಾಂಗ್ ಅನ್ನು ಇಟ್ಕೊಂಡು ಇವತ್ತು ಬಂದಿದ್ದಾರೆ ಇವರು ಅಂತ ಹೇಳಿ. ನೀವು ಸುಮಾರು ಜನ ಕೇಳ್ತಾ ಇದ್ರಲ್ವಾ, ನಾವೆಲ್ಲ ಏನ್ ಮಾಡ್ತೀವಿ, ಹೇಗೆ ಇಷ್ಟು ಮೇಲಕ್ಕೆ ಬಂದ್ವಿ, ಏನೆಲ್ಲ ಕಾರಣ ಇದಕ್ಕೆ, ನನ್ನ ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಂತ ನೋಡ್ತಾ ಇರ್ತೀರಾ ನೀವು, ನಾನೇ ಮನೆಯಲ್ಲಿ ಇರೋದು ನೋಡ್ತೀರಾ, ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇರ್ತಾರೆ, ಆದ್ರೂ ಹೇಗಪ್ಪ ಇದೆಲ್ಲ ನಡೀತಾ ಉಂಟು ಇವರದು ಅಂತ ಹೇಳಿ ತುಂಬಾ ಎಲ್ಲರೂ ಒಂದೇ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರಲ್ವಾ. ಈಗ ನಾನು ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಇದು ನನ್ನ ಫ್ಯಾಮಿಲಿ. ಇದರಲ್ಲಿ ಇವನು ನನ್ನ ದೊಡ್ಡ ಮಗ, ಇವನು ನನ್ನ ಸೆಕೆಂಡ್ ಮಗ, ಹಾಗೂ ಹಿಂದೆ ಇದ್ದಾರೆ ನೋಡಿ ಅವನು ನನ್ನ ಥರ್ಡ್ ಮಗ, ಹಾಗೂ ಇವ್ರು ನನ್ನ ಹಸ್ಬೆಂಡ್. ಇದು ಎಲ್ಲರಿಗೂ ಗೊತ್ತುಂಟು. ಆದ್ರೆ ಕೆಲವರು ಹೊಸದಾಗಿ ಬರ್ತಾ ಇರ್ತಾರೆ ಸಬ್ಸ್ಕ್ರೈಬರ್, ಹಾಗಾಗಿ ಕೆಲವೊಮ್ಮೆ ಕೇಳ್ತಾ ಇರ್ತೀರಿ ಇಂಟ್ರೊಡಕ್ಷನ್ ಕೊಡಿ ಅಂತ ಹೇಳಿ, ಹಾಗೆ ಹೇಳ್ತಾ ಇದ್ದೀನಿ. ಇವಾಗ ಮೇನ್ ಟಾಪಿಕ್ಗೆ ಬರ್ತೀನಿ. ಇವತ್ತಿನ ಟಾಪಿಕ್ ಏನು ಗೊತ್ತುಂಟಾ, ನಿಜವಾಗ್ಲೂ ನಿಮಗೆ ನಿಮ್ಮ ಮಕ್ಕಳಿಗೆ ಫ್ಯೂಚರಲ್ಲಿ ಏನಾದರೂ ಒಳ್ಳೇದಾಗಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ತಿದ್ದೀರಾದ್ರೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಯಾಕೆಂದ್ರೆ ನಾವು ಕೂಡ ಝೀರೋದಿಂದ ಬೆಳೆದವರು, ಇವಾಗ ಇಲ್ಲಿಗೆ ತಲುಪಿದ್ದೀವಿ. ನಮ್ಮ ಟ್ಯಾಲೆಂಟಿಂದ, ಕೆಲವು ನಾವು ತಗೊಂಡ ನಾಲೆಜಿಂದ, ಅಥವಾ ಕೆಲವು ನನ್ನ ಮಕ್ಕಳು ಮಾಡಿದ ಸ್ಟಡೀಸಿಂದ. ಹಾಗಾಗಿ ಇವತ್ತಿನ ಟಾಪಿಕ್ ಅದರ ವಿಚಾರ. ಸ್ಕಿಪ್ ಮಾಡದೆ ಇವತ್ತಿನ ಫುಲ್ ವಿಡಿಯೋವನ್ನು ನೋಡಿ, ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ. ಈಗ ಫಸ್ಟಿಗೆ ಹೇಳೋದಾದ್ರೆ, ನನ್ನ ಮಕ್ಕಳು ಏನು ಎಜುಕೇಶನ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಕೇಳ್ತಾರೆ, ಹಾಗೂ ಎಷ್ಟೊಂದು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವನು ನನ್ನ ದೊಡ್ಡ ಮಗ. ಇವನ್ ಏನ್ ಮಾಡ್ತಾ ಇದ್ದಾನೆ, ಈಗ ನನ್ನ ಮಗ ಅವನ ಸ್ಟಡೀಸ್ ಕಂಪ್ಲೀಟ್ ಮಾಡಿದ, 10th ತನಕ ಕಂಪ್ಲೀಟ್ ಮಾಡಿದ್ಮೇಲೆ 1 ವರ್ಷ ಮನೆಯಲ್ಲಿ ಕೆಲವು ಕೋರ್ಸ್ ಅನ್ನು ಮಾಡಿದ. ಅವನಿಗೆ ಇಂಟ್ರೆಸ್ಟ್ ಇದ್ದ ಸುಮಾರು ಕೋರ್ಸ್ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ. ಅದೇನಾಗುತ್ತೆ ಗೊತ್ತಿಲ್ಲ ನಮಗೆ, ಆವಾಗ PUC ಆದ್ಮೇಲೆ ಅಥವಾ 10th ಆದ್ಮೇಲೆ ಪ್ರಾಪರ್ ಕೆಲವೊಮ್ಮೆ ನಾವು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇರ್ತೀವಿ, ಯಾವ ಫೀಲ್ಡಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ನಮ್ಗೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಆದ್ರೆ ಅದು ಸ್ವಲ್ಪ ಟೈಮ್ ಹೋದಾಗ ಇಂಟ್ರೆಸ್ಟ್ ಹೋಗಿ ಬೇರೆ ಕಡೆಗೆ ತಿರುಗುತ್ತೆ ನಮ್ಗೆ. ಈ ರೀತಿ ಎಲ್ಲ ನನ್ನ ಮಗನಿಗೂ ಆಗುತ್ತೆ, ಇವನಿಗೆ ಜಾಸ್ತಿಯಾಗಿ. ಹಾಗೆ ಅವನು 10th ಆದ್ಮೇಲೆ ಫಸ್ಟಿಗೆ ಹೋದ ಗ್ರಾಫಿಕ್ ಡಿಸೈನಿಂಗ್, ಅದನ್ನು ಸ್ವಲ್ಪ ಕಲಿತ, ಅದರಲ್ಲಿ ಸ್ವಲ್ಪ ಮಾಡಿದ, ಸುಮಾರು ಜನರದ್ದು ಪ್ರಾಜೆಕ್ಟ್ ಬರ್ತಾ ಇತ್ತು, ಅದನ್ನೆಲ್ಲ ಇದು ಮಾಡಿ ಸಂಪಾದನೆ ಮಾಡ್ತಾ ಇದ್ದ. ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದ. ಅದರಲ್ಲಿ ಕೂಡ ತಿಂಗಳಿಗೆ 60-70 ಈ ರೀತಿ ಎಲ್ಲ ಅವನಿಗೆ ಬರ್ತಾ ಇತ್ತು. ಮಾಡ್ತಾ ಇದ್ದ. ಅಲ್ಲಿಂದ ಸ್ವಲ್ಪ ಇಂಟ್ರೆಸ್ಟ್ ಇದಾಯ್ತು, ಸ್ವಲ್ಪ ಹೈ ಆಯ್ತು ಅಂತ ಹೇಳ್ತಾರಲ್ಲ ಆ ರೀತಿ. ಸ್ವಲ್ಪ ಇನ್ನೂ ಕೂಡ ಒಳ್ಳೇದು ಮಾಡ್ಬೇಕು ಏನಾದ್ರು ಅಂತ ಹೇಳಿ ನಂತರ ಡಿಸೈನಿಂಗ್ ಹೋದ. ಅಂದ್ರೆ ಸ್ವಲ್ಪ ಕ್ಲೋತ್ ಇದಕ್ಕೆ ಹೋದ ಅವನು, ಎಲ್ಲ ಹೊರದೇಶಕ್ಕೆ ಜಾಸ್ತಿಯಾಗಿ ಕ್ಲೋತ್ ಡಿಸೈನಿಂಗ್ ಮಾಡೋದು ಆ ರೀತಿ. ಅದನ್ನೆಲ್ಲ ನೋಡಿ, ಇದನ್ನೆಲ್ಲ ಸುಮ್ಮನೆ ಮಾಡ್ಲಿಲ್ಲ, ಜಸ್ಟ್ ಮನೆಯಲ್ಲಿ ಕೂತ್ಕೊಂಡ ಅವನದ್ದೇ ಸ್ಟಾರ್ಟ್ ಮಾಡಿದ ಹಾಗೆಲ್ಲ. ಅದಕ್ಕೋಸ್ಕರ 2 ವರ್ಷ ಅವನು ಅದ್ರ ಬಗ್ಗೆ ಸರ್ಚ್ ಮಾಡಿದ, ನಾಲೆಜ್ ತಗೊಂಡ, ಕೆಲವು ಕಡೆ ಆನ್ಲೈನ್ ಕೋರ್ಸಸ್ ತಗೊಂಡ, ಈ ರೀತಿ ಮಾಡಿ ಕಲ್ತು 2 ವರ್ಷ ಕಲಿತು ಆಮೇಲೆ ಅವನು ಇವಾಗ ಕಾಮರ್ಸ್ ಫೀಲ್ಡ್ ಅಲ್ಲಿ ಇದ್ದಾನೆ. ಇದರಲ್ಲಿ ಕೂಡ ಸಾಕಷ್ಟು ಒಳ್ಳೆ ರೀತಿ ಸಂಪಾದನೆ ಮಾಡ್ತಾ ಇದ್ದಾನೆ. ಆಲ್ಮೋಸ್ಟ್ ಹೇಳೋದಾದ್ರೆ 1 ಲಕ್ಷಕ್ಕಿಂತ ಜಾಸ್ತಿನೇ ದುಡಿತಾ ಇದ್ದಾನೆ. ಅದಕ್ಕೋಸ್ಕರ ಅವನು ತುಂಬಾ ಕಷ್ಟ ಕೂಡ ಪಟ್ಟಿದ್ದಾನೆ. ಇವಾಗ ನಂದು ಸೆಕೆಂಡ್ ಮಗ. ಇವೊಂದು ಹೇಳೋದಾದ್ರೆ ತುಂಬಾ ಲಾಂಗ್ ಸ್ಟೋರಿ. ಯಾಕಂದ್ರೆ ಅವನು ಸ್ವಲ್ಪ ನನ್ನ ಹಾಗೇನೆ, ನಮಗೆ ಸ್ವಲ್ಪ ಎಜುಕೇಶನ್ಗಿಂತ ಕ್ರಿಯೇಟಿವಿಟಿ ಅಥವಾ ಇದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ನಮ್ಗೆ ಇಂಟ್ರೆಸ್ಟ್. ಹಾಗೆ ನಾವು ಕಲಿಯೋದ್ರಲ್ಲಿ ಸ್ವಲ್ಪ ಕಮ್ಮಿ. ಆದ್ರೆ ನೀವು ನೋಡ್ತಾ ಇದ್ರೆ ನನ್ನ ಟ್ಯಾಲೆಂಟ್ ಮಾತಾಡೋದು, ಇದು ಮಾಡೋದು, ಡ್ರಾಮಾ, ಸ್ಕಿಟ್, ಡ್ಯಾನ್ಸ್. ಹಾಗೆ ಆದ್ರೆ ಇವನ ಟ್ಯಾಲೆಂಟ್ ಎಲ್ಲ ಎಂತ ಟೆಕ್ನಾಲಜಿ ಎಂತ ಹೇಳ್ತಾರೆ, ಕಾರ್, ಅದು ಇದು ಬಿಸ್ನೆಸ್, ಆ ಮೈಂಡ್ ಅವನು. ಹಾಗಾಗಿ ಅವನು ಫಸ್ಟಿಗೆ ಕಲ್ತಿದ್ದೆ ಎಂತ 10th ಮಾಡಿ ಆದ್ಮೇಲೆ ವೆಲ್ಡಿಂಗ್ ಮಾಡಿದ. ವೆಲ್ಡಿಂಗ್ ಯಾಕೆ ಮಾಡಿದ್ದವನು ಅಂದ್ರೆ, ಅವನಿಗೆ ಏಜ್ ಆಗಿರ್ಲಿಲ್ಲ. ಅವನಿಗೆ ನಿಜವಾಗ್ಲೂ ಮಾಡ್ಲಿಕ್ಕಿತ್ತು MMV, ಅದು ಮಾಡ್ಲಿಕ್ಕೆ ಅವನಿಗೆ ಏಜ್ ಸರಿಯಾಗಿ ಆಗಿರ್ಲಿಲ್ಲ. ಹಾಗಾಗಿ 1 ವರ್ಷ ಅವನು ವೆಲ್ಡಿಂಗ್ ಅಲ್ಲಿ ಇದು ಮಾಡಿದ. ಅದು ಮಾಡಿ ಆಮೇಲೆ MMV ಮಾಡಿ ಜಾಬಿಗೆಲ್ಲ ಹೋದ. ಮಹೀಂದ್ರ, ಹುಂಡಾ ಇಂಥ ಶೋರೂಮ್ ಅಲ್ಲಿ ಕೆಲ್ಸಕ್ಕೆ ಹೋದ, ಜಾಬಿಗೆ ಹೋಗಿ ಅಲ್ಲಿ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡ. ಇವಾಗ ತಮ್ಮದೇ ಏನಾದ್ರೂ ಮಾಡ್ಬೇಕಂತೇಳಿ ಆಸೆ ಅವನಿಗೆ. ಹಾಗಾಗಿ ಅದಕ್ಕೆ ಅವನು ಹೋಗ್ತಾ ಇದ್ದಾನೆ, ತನ್ನದೇನಾದ್ರೂ ಮಾಡ್ತಾ ಇದ್ದಾನೆ, ಅದನ್ನು ಸರ್ಚ್ ಮಾಡ್ತಾ ಇದ್ದಾನೆ. ಅಂದ್ರೆ ಅವ್ರಿಗೆ ಒಂದು ಆಸೆ ಉಂಟು, ಅದು ನಾನು ನೆಕ್ಸ್ಟ್ ಹೇಳ್ತೀನಿ ಅದು ಏನ್ ಮಾಡ್ತಾನೆ ಅವನು ಅಂತ ಹೇಳಿ. ನೆಕ್ಸ್ಟ್ ನನ್ನ ಲಾಸ್ಟ್ ಮಗ ಇವನು PU ತನಕ ಮಾಡಿದ. PU ಆದ್ಮೇಲೆ ತುಂಬಾ
ತುಂಬ ಕನ್ಫ್ಯೂಷನ್ ಇವನಿಗೆ. ಏನು ಮಾಡಬೇಕು ಯಾಕಂದರೆ ಸುಮಾರಲ್ಲಿ ಇಂಟ್ರೆಸ್ಟ್ ಇತ್ತು ಅವನಿಗೆ. ನೀವು ನೋಡ್ತಾ ಇದ್ರೆ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಉಂಟು, ಕ್ಯಾಮ್ರಾದಲ್ಲಿ ಇಂಟ್ರೆಸ್ಟ್ ಉಂಟು, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾನೆ, ಎಲ್ಲದರಲ್ಲೂ ಅವನಿಗೆ ಇಂಟ್ರೆಸ್ಟ್ ಉಂಟು. ಹಾಗಾಗಿ ಸ್ವಲ್ಪ ಇದರಲ್ಲಿದ್ದ ಏನು ಮಾಡೋದು ಅಂತ ಹೇಳಿ, ಸ್ವಲ್ಪ ಚಿಕ್ಕ ಇರುವಾಗ ಅವನಿಗೆ IPS ಅದಕ್ಕೆಲ್ಲ ಹೋಗ್ಬೇಕಂತ ಹೇಳಿ ಇಂಟ್ರೆಸ್ಟ್ ಇತ್ತು. ನಾವು ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ದೊಡ್ಡ ಆದ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತಲ್ವಾ. ಹಾಗೆ ಅವನ ಈಗ ಫೀಲ್ಡಲ್ಲಿ ಎಲ್ಲ ಕೋರ್ಸಸ್ ಮಾಡಿದ. ಅದರಲ್ಲಿ ಕೂಡ ಈಗ ಕ್ಯಾಮ್ರಾ ಅದರಲ್ಲಿ ಕೂಡ ಅವನೇ ಕೆಲವು ಆನ್ಲೈನ್ ಕೋರ್ಸಸ್ ತಗೊಂಡ, ಅದು ಮಾಡಿದ. ಆಮೇಲೆ ಎಡಿಟಿಂಗಲ್ಲಿ ಕೋರ್ಸಸ್ ತಗೊಂಡ. ಈಗ ನೆಕ್ಸ್ಟ್ ಅವನಿಗೀಗ ಅವನದೇ ಒಂದು ಸಣ್ಣದಾದ ಬಿಸ್ನೆಸ್ ಮಾಡ್ಬೇಕಂತ ಉಂಟು. ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಸ್ಟೋರ್ಸ್ ಎಲ್ಲ ಮಾಡಿದ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಅದರೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾನೆ. ಅವನದೇ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅವನು ಇದರಲ್ಲಿ ಕೂಡ ಇದ್ದಾನೆ, ಯಾವುದರಲ್ಲಿ ಇನ್ಸ್ಟಾದಲ್ಲಿ ಕೂಡ ಇದ್ದಾನೆ, ಅವನದೇ ಎಲ್ಲ ಉಂಟು. ಅದರಲ್ಲಿ ಕೂಡ ಅವನು ಸಂಪಾದನೆ ಮಾಡ್ತಾ ಇದ್ದಾನೆ. ಹಾಗೆ ಸ್ವಲ್ಪ ನನ್ನ ಫೀಲ್ಡಿಗೆ ಅವನು ಬರ್ತಾ ಇದ್ದಾನೆ. ಹಾಗೆ ನಮ್ದು ಹೀಗೆ ಎಲ್ಲ ಆಗ್ತಾ ಉಂಟು. ಹಾಗೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ ನಿಮ್ಗೆ ಏನು ಹೇಳೋದು, ಇವರದ್ದು ಶಾರ್ಪ್ ಮೈಂಡ್ ತುಂಬ. ಅದೇ ಇವನಿಗೆ ಕೂಡ ಬಂದಿದೆ ಸ್ವಲ್ಪ ಶಾರ್ಪ್ ಅಂದರೆ ತುಂಬ ಶಾರ್ಪ್ ಮೈಂಡ್ ಅವರದ್ದು. ಕಲಿಯೋದ್ರಲ್ಲಿ ಅವರು ಎಲ್ಲದರಲ್ಲೂ ಬೆಸ್ಟ್ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಅವ್ರು ಏನು PUC ಕೂಡ ಡಿಸ್ಟಿಂಕ್ಷನ್ ಅವರು. ಹಾಗೂ ನೆಕ್ಸ್ಟ್ ಅವರು ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರ್ ಆದರು, ಅದರಲ್ಲಿ ಕೂಡ ಅವರು ಡಿಸ್ಟಿಂಕ್ಷನ್ ತಗೊಂಡಿದ್ದಾದರು. ಏರ್ಫೋರ್ಸಿಗೆ ಕೂಡ ಅವರಿಗೆ ಇದಾಗಿತ್ತು, ಸೆಲೆಕ್ಷನ್ ಆಗಿತ್ತು. ಆವಾಗ ದಕ್ಷಿಣ ಕನ್ನಡದಲ್ಲಿ ಇಬ್ಬರಿಗೆ ಸೆಲೆಕ್ಷನ್ ಆಗಿತ್ತು, ಅದರಲ್ಲಿ ಕರ್ನಾಟಕದಲ್ಲಿ ಇಬ್ಬರಿಗೆ ಸೆಲೆಕ್ಷನ್ ಆಗಿತ್ತು, ಅದರಲ್ಲಿ ನನ್ನ ಹಸ್ಬೆಂಡ್ ಕೂಡ ಒಂದು. ಆದರೆ ಆ ಟೈಮಲ್ಲಿ ಅವರು ಸ್ವಲ್ಪ ಅವಸರ ಮಾಡಿ ಏನು ಮಾಡಿದ್ರೆ ಅಂದರೆ ಫೈರ್ ಆ್ಯಂಡ್ ಸೇಫ್ಟಿಗೆ ಕೂಡ ಅಡ್ಮಿಷನ್ ತಗೊಂಡ್ರು. ಸ್ವಲ್ಪ ಅವ್ರಿಗೆ ಡೌಟ್ ಇತ್ತು ಅದರಲ್ಲಿ ಸಿಗುತ್ತಾ ಇಲ್ವಾ ಅಂತ ಹೇಳಿ ಏರ್ಫೋರ್ಸಲ್ಲಿ. ಅದಕ್ಕೆ ಅವ್ರು ಏನು ಮಾಡಿದ್ರು, ಫೈರ್ ಆ್ಯಂಡ್ ಸೇಫ್ಟಿಗೆ ಮೊದಲೇ ಅಡ್ಮಿಷನ್ ತಗೊಂಡ್ರು. ಆವಾಗ ಗೊತ್ತುಂಟಲ್ಲ, ಒಮ್ಮೆ ನಾವು ಫೀಸ್ ಎಲ್ಲ ಕಟ್ಟಿದ್ರೆ ಮತ್ತೆ ಮನೆಯಲ್ಲಿ ಅದು ವಾಪಸ್ ತರಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಅವರು ಅದನ್ನು ಬಿಟ್ಟರು, ಸೀದಾ ಹೋಗಿ ಫೈರ್ ಆ್ಯಂಡ್ ಸೇಫ್ಟಿ ಮಾಡಿದ್ರು, ಅದ್ರ ಕೂಡ ಡಿಸ್ಟಿಂಕ್ಷನ್ ತಗೊಂಡ್ರು. ಈ ರೀತಿ ನಮ್ಮದು ಉಂಟು. ಆದರೆ ನೋಡಿ, ಅವ್ರು ಫೈರ್ ಆ್ಯಂಡ್ ಸೇಫ್ಟಿ ಮಾಡಿದ್ರು. ಆದರೂ ನಾನು ಹೇಳೋದೀಗ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತ ನಿಮಗೆ ಅದರಲ್ಲಿ? ಇಲ್ಲ, ಎಲ್ಲರೂ ಮಾಡ್ತಾರಂತ ಹೇಳಿ ಅವರು ಅದು ಕನ್ಫ್ಯೂಸ್ ಅಲ್ಲಿ ಎಲ್ಲರೂ ಮಾಡ್ತಾರಲ್ಲ ಅಂತ ಹೇಳಿ ಎಲ್ಲೆಲ್ಲಿ ಹೋಗಿ ಅವರು ಅದನ್ನು ಮಾಡಿದ್ರು. ನೋಡಿ, ಹೀಗೆ ಆಗುತ್ತೆ. ನಾವು ಸರಿಯಾದ ಡಿಸಿಷನ್ ತಗೊಳ್ಳೋದಿದ್ರೆ, ಈಗ ಫೈರ್ ಆ್ಯಂಡ್ ಸೇಫ್ಟಿ ಮಾಡಿ ಏನು ಪ್ರಯೋಜನ ಆಯ್ತು? ಅದು ಸುಮ್ಮನೆ ಅಲ್ಲಿಗೆ ಸರ್ಟಿಫಿಕೇಟ್ ಅಲ್ಲಿಗೆ ಉಂಟು, ಆದರೆ ಅವರು ಒಂದು ನಾಲೆಜ್ ಉಂಟು ಅವರಿಗೆ, ಅದೊಂದು ನಾಲೆಜ್. ಅದಕ್ಕೆ ನಾನು ಹೇಳೋದು, ನಾವೀಗ PUC ಆದಮೇಲೆ ನಮಗೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಟೆಪ್ ಏನು, ನಾವು ಯಾವ ಕೋರ್ಸ್ ತಗೊಳ್ಬೇಕು, ನಮ್ಮ ಇಂಟ್ರೆಸ್ಟ್ ಏನು, ಅದು ನಾವು ಮಾಡಿದ್ರೆ ಸರಿಯಾದ ಒಂದು ಸ್ಟೆಪ್ ತಗೊಂಡ್ರೆ ಉಂಟಲ್ಲ, ನಾವು ನಿಜವಾಗ್ಲೂ ನಮ್ದೊಂದು ಇದಿರುತ್ತೆ ನೋಡಿ, ಎಂಥ ಡ್ರೀಮ್ ಇರುತ್ತೆ ನೋಡಿ, ಅದನ್ನು ನಾವು ತಲುಪ್ತೀವಿ. ನಮಗೆ ಕೂಡ ಇಂಥದ್ದೇ ನಮ್ಮ ತಂದೆ ತಾಯಿಗಳನ್ನು ಈ ರೀತಿ ನೋಡಬೇಕು, ಅಥವಾ ನಮ್ಮ ಮಕ್ಕಳು ಒಂದು ಈ ಸ್ಟೇಜಿಗೆ ತಲುಪಬೇಕು ಅಂತೇಳಿ ನಮಗೊಂದು ಡ್ರೀಮ್ ಇರುತ್ತೆ ನೋಡಿ, ಅದು ಖಂಡಿತ ಪೂರೈಸ್ತದೆ. ನಾವು ಸರಿಯಾದ ಡಿಸಿಷನ್ ತಗೊಳ್ಳೋದು ಮಾತ್ರ ಮೇನ್. ಹಾಗಾಗಿ ಇವತ್ತು ನಾನು ಬಂದ ಮೇನ್ ಕಾರಣ ಅದುವೇ. ಸುಮಾರು ಜನ ನನಗೆ ಕೇಳ್ತಾ ಇದ್ರು, ನಿಮಗೆ ಒಳ್ಳೆ ಕಾಲೇಜ್ ಇದ್ರೆ ಹೇಳಿ, ಒಳ್ಳೆ ಇದಿದ್ರೆ ಹೇಳಿ, ಹಾಗೆ ಹೀಗೆ ಅಂತ ಹೇಳಿ ಎಷ್ಟೊಂದು ಮೆಸೇಜ್ ಬರ್ತಾ ಇರುತ್ತಂತ ಹೇಳಿ. ನಾನು ಎನಿಸಿದೆ, ಆ ಮೆಸೇಜ್ಗೆ ಪ್ರತ್ಯೇಕವಾಗಿ ನಾನು ಕಮೆಂಟ್ ಮಾಡೋದಕ್ಕಿಂತ, ರಿಪ್ಲೈ ಕೊಡೋದಕ್ಕಿಂತ ನಾನು ವಿಡಿಯೋನೇ ಮಾಡಿಬಿಡ್ತೀನಿ ಅಂತ ಹೇಳಿ. ಹಾಗಾಗಿ ಇವತ್ತು ನಾನು ತೋರಿಸುವಂಥ ಕಾಲೇಜ್ ಉಂಟಲ್ಲ, ಅದು ನಿಮಗೆ ಬೇಕಾದ ಎಲ್ಲ ಕೋರ್ಸಸ್ ಆ ಒಂದು ಕಾಲೇಜಲ್ಲಿ ಸಿಗುತ್ತೆ. ನೆಕ್ಸ್ಟ್ ಆ ಕಾಲೇಜಲ್ಲಿ ನೀವು ಕಲಿತ್ರೆ ನಿಮಗೆ ಜಾಬ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಯಾಕೆಂದರೆ ಅವರು ಎಲ್ಲದರಲ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಇವಾಗ ಕಾಲೇಜಲ್ಲಿ ಎಷ್ಟೊಂದು ಕೋರ್ಸ್ ಇದೆ ಅಂದರೆ, ನೀವು ಒಂದೇ ಕಾಲೇಜಲ್ಲಿ ನಿಮಗೆ ಸುಮಾರು ಕೋರ್ಸ್ ಇದೆ. ಹಾಗಾಗಿ ನೀವು ಅಲ್ಲಿ ಹೋದರೆ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೂಡ ಕೊಡ್ತಾರೆ. ಏನು ನಿಮಗೆ ಇಂಟ್ರೆಸ್ಟ್ ಉಂಟು ಅದರ ಬಗ್ಗೆ ನೀವು ಹೇಳಿದರೆ ನಿಮಗೆ ಅಲ್ಲಿ ಹೆಲ್ಪ್ ಕೂಡ ಮಾಡ್ತಾರೆ. ಹಾಗೆ ನಾನು ಇವಾಗ ನಿಮಗೆ ಸೀದಾ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಗೇನು ಆಸೆ, ನಮ್ಮ ಮಕ್ಕಳ ಫ್ಯೂಚರ್ ಸೆಕ್ಯೂರ್ ಆಗಬೇಕು. ಹಾಗಾಗಿ ಎಲ್ಲೆಲ್ಲಿ ನಾವು ದುಡ್ಡು ಹಾಕ್ತೀವಿ, ಕಲಿಸ್ತೀವಿ ಮಕ್ಕಳಿಗೆ ಅಲ್ಲಿ ಇಲ್ಲಿ, ಆದರೆ ಎಲ್ಲಿ ಒಮ್ಮೆ ಹೋಗಿ ವಿಸಿಟ್ ಮಾಡಿ ನೋಡೋಣ ಯಾವ ರೀತಿ ಇದೆ, ಏನೆಲ್ಲ ಇವರು ಕೊಡ್ತಾ ಇದ್ದಾರಂತೆ. ಬನ್ನಿ ಸೀದಾ ಹೋಗೋಣ. PUC ಆದ ಮೇಲೆ ನಿಮ್ಮ ಸ್ಕಿಲ್ ಬೇಸ್ಡ್ ಜಾಬ್ ಸಿಗುವಂತ ಕೋರ್ಸ್, ಬೆಸ್ಟ್ ಪ್ಲೇಸ್ಮೆಂಟ್ ಸಪೋರ್ಟ್ ಹುಡುಕ್ತಾ ಇದ್ದೀರಾ? ಹಾಗಾಗಿ ನಿಮಗೋಸ್ಕರ ನಾನು ಪರ್ಸನಲಿ ವಿಸಿಟ್ ಮಾಡ್ತಾ ಇದ್ದೀನಿ ಕರ್ನಾಟಕದ ಎಜುಕೇಶನ್ ಹಬ್ ಅಂತ ಹೇಳುವ ನಮ್ಮ ಮಣಿಪಾಲ್. ಯಾವ ಕಾಲೇಜ್ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ. ಓಕೆ, ಫೈನಲಿ ನಾನಿವಾಗ ಮಣಿಪಾಲ ರೀಚ್ ಆದೆ. ನಾನಿವಾಗ ಕಾಲೇಜ್ ಕ್ಯಾಂಪಸಲ್ಲಿ ಇದ್ದೀನಿ. ನನ್ನ ಹಿಂದೆ ಕಾಣ್ತಾ ಇರುವ ಕಾಲೇಜ್ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಣಿಪಾಲ್. ಇಲ್ಲಿಯ ಎನ್ವೈರ್ಮೆಂಟ್, ಕ್ಲಾಸ್ ರೂಮು, ಲ್ಯಾಬು ಏನೆಲ್ಲ ಫೆಸಿಲಿಟಿ ಇದೆ ಎಲ್ಲವನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ.
ಓಕೆ, ಇಲ್ಲಿ ಎನ್ವೈರ್ಮೆಂಟ್ ತುಂಬ ಕಾಮ್ ಇದೆ, ಸ್ಟಡಿಗೆ ಸೂಟೇಬಲ್ ಆಗಿದೆ, ಕ್ಯಾಂಪಸ್ ಕ್ಲೀನ್ ಇದೆ, ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆ. ನಿಮ್ಮ ಮಕ್ಕಳಿಗೆ ಈ ಕಾಲೇಜ್ ಸೂಟ್ ಆಗುತ್ತಾ ಇಲ್ವಾ, ಈ ಫುಲ್ ವಿಡಿಯೋ ನೋಡಿ ನೀವು ಡಿಸೈಡ್ ಮಾಡ್ಬೋದು. ನಿಮ್ಮ ಸ್ವಲ್ಪ ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಕಾಲೇಜ್ ಒಳಗಡೆ ಹೋಗೋಣ. ಇವಾಗ ಇದು ಪರ್ಫೆಕ್ಟ್ ಟೈಮ್. ಅಡ್ಮಿಷನ್ ಆಲ್ರೆಡಿ ಓಪನ್ ಇದೆ. ಒಂದಲ್ಲ ಎರಡಲ್ಲ, ಎಲ್ಲ ರೀತಿಯ ಕೋರ್ಸ್ ಕೂಡ ಇಲ್ಲಿ ಇದೆ. ಹೆಚ್ಚಾಗಿ ಆಲ್ ಓವರ್ ಕರ್ನಾಟಕದ ಸ್ಟೂಡೆಂಟ್ಸ್ ಇಲ್ಲಿ ಇದ್ದಾರೆ. ಆದರೆ ಹೆಚ್ಚಾಗಿ ತೀರ್ಥಹಳ್ಳಿ, ಶಿವಮೊಗ್ಗ, ಭಟ್ಕಳ, ಚಿಕ್ಕಮ್ಯಾಂಗ್ಳೂರು, ಕಾರವಾರ, ಕೇರಳ, ಬ್ಯಾಂಗ್ಳೂರು ಈ ಸೈಡ್ನ ಸ್ಟೂಡೆಂಟ್ಸ್ ಇಲ್ಲಿ ಜಾಸ್ತಿಯಾಗಿದ್ದಾರೆ. ಇಲ್ಲಿ ಕಲಿಯುವಿಕೆಗೆ ಮಾತ್ರ ಅಲ್ಲ, ನಿಮ್ಮ ಸ್ಕಿಲ್, ನಿಮ್ಮ ಟ್ಯಾಲೆಂಟ್ಗೆ ಜಾಸ್ತಿ ಮಹತ್ವ ಕೊಡ್ತಾರೆ. PUC ಆದ್ಮೇಲೆ ಏನು ಅಂತ ಯೋಚಿಸ್ತಿದ್ದೀರಾ ಆದರೆ ಇಲ್ಲಿ ಒಮ್ಮೆ ಟ್ರೈ ಮಾಡ್ಬೋದು. ಓಕೆ, ನಾನು ಇವಾಗ ಈ ಕಾಲೇಜ್ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ. ಇಲ್ಲಿ ನಿಮಗೆಲ್ಲ ಕ್ಲಾಸ್ ರೂಮ್ ಕಾಣುತ್ತೆ. ಹಾಗಾಗಿ ನಾನು ಒಂದೊಂದೇ ಕ್ಲಾಸ್ ರೂಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ರೀತಿ ಇದೆ, ಏನಿದೆ ನೋಡೋಣ. ನಾನು ಹೇಳಿದಾಗೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಫೀಲ್ಡಲ್ಲಿ ಕೋರ್ಸಸ್ ಇದೆ. ನಿಮಗೆ ಕಂಪ್ಯೂಟರ್ ಸೈಡ್ಗೆ ಹೋಗಬೇಕಾ, BCA, AI ರಿಲೇಟೆಡ್ ಕೋರ್ಸಸ್ ಎಲ್ಲ ಕೂಡ ಇಲ್ಲಿ ಇದೆ. ಎಷ್ಟೊಂದು ನೀಟಾಗಿ ಸೆಟ್ ಮಾಡಿದ್ದಾರೆ ನೋಡಿ. ಈ ರೀತಿ ಇದ್ದರೆ ಕಲೀಲಿಕ್ಕೆ ಕೂಡ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಓಕೆ, ಈ ಕಾಲೇಜಿನ ಕ್ಲಾಸ್ ರೂಮ್ಸ್ ಎಲ್ಲ ಈ ರೀತಿ ಇರುತ್ತೆ. ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ, ನೀವು ನೋಡ್ಬೋದು ಒಮ್ಮೆ. ನಾನು ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ, ಇವಾಗ ಸ್ಟೂಡೆಂಟ್ಸಿಗೆ ಇದೆಲ್ಲ ನಾರ್ಮಲ್ ಆಗಿರ್ಬೋದು, ಕ್ಲಾಸ್ ರೂಮ್ಸು, ಬೆಂಚ್ ಅದೆಲ್ಲ. ಆದರೆ ಹೆತ್ತವರಿಗೆ ನಮಗೆ ಗೊತ್ತಾಗಬೇಕಲ್ವಾ, ನಮ್ಮ ಮಕ್ಕಳು ಯಾವ ರೀತಿಯ ವಾತಾವರಣದಲ್ಲಿ ಕಲಿತಾ ಇದ್ದಾರೆ, ಹೇಗಿದೆ ಅದು ಅಂತ ಹೇಳಿ. ಇವಾಗ ನೀವು ಮೆಡಿಕಲ್ ಸೈಡಲ್ಲಿ ಹೋಗೋದಾದರೆ ನಿಮಗೆ ನರ್ಸಿಂಗ್, ಫಿಸಿಯೋಥೆರಪಿ ಮತ್ತು ಅಲೈಡ್ ಹೆಲ್ತ್ ಈ ರೀತಿ ಎಲ್ಲ ಕೋರ್ಸಸ್ ನಿಮಗೆ ಇದೆ. ಇಲ್ಲಿಯ ಪ್ರಿನ್ಸಿಪಲ್ ಅಥವಾ ಸ್ಟಾಫ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವರ ಹತ್ರ ಕೂಡ ನಾನು ಮಾತಾಡಿಸ್ತೀನಿ. ಆವಾಗ ನಿಮಗೆ ಡೀಟೇಲ್ ಆಗಿ ಸರಿಯಾಗಿ ಗೊತ್ತಾಗುತ್ತೆ. ನನಗೆ ಅನಿಸಿದ ಪ್ರಕಾರ ಕ್ಲಾಸ್ ರೂಮ್ಸ್ ಮತ್ತು ಲ್ಯಾಬ್ಸ್ ನೋಡಿದರೆ ಸ್ಟೂಡೆಂಟ್ಸ್ಗೆ ಪ್ರಾಪರ್ ಲರ್ನಿಂಗ್ ಸೆಟಪ್ ಮಾಡಿದ್ದಾರೆ. ಕೇವಲ ಥಿಯರಿಗೆ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ಗೆ ಕೂಡ ಒಳ್ಳೆ ಇಂಪಾರ್ಟೆನ್ಸ್ ಕೊಡ್ತಾರಂತ ಆಯಿತು. ನೆಕ್ಸ್ಟ್, ನಿಮ್ಮ ಮಕ್ಕಳ ಫುಡ್ಡಿಗೇನು ಚಿಂತೆ ಮಾಡಬೇಡಿ. ಒಳಗಡೆನೇ ಒಳ್ಳೆ ಕ್ಯಾಫಿಟೇರಿಯಾ ಕೂಡ ಇದೆ, ಹಾಗೂ ಕ್ಯಾಂಪಸ್ ಹೊರಗಡೆ ನಿಮಗೆ ಬೇಕಾಗುವಷ್ಟು ಮೆಸ್ ಕೂಡ ಸಿಗುತ್ತೆ. ಈಗ ಪ್ಯಾರೆಂಟ್ಸ್ ಏನು ಮಾಡ್ತಾರೆ, ತಮ್ಮ ಮಕ್ಕಳಿಗೆ ಬೆಸ್ಟ್ ಕಾಲೇಜನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾರೆ, ಹಾಗೂ ಮಕ್ಕಳು ತಮ್ಮ ಇಂಟ್ರೆಸ್ಟ್ ಏನುಂಟು ಅದರ ಪ್ರಕಾರ ಹೋಗಲಿಕ್ಕೆ ಟ್ರೈ ಮಾಡ್ತಾರೆ. ಎರಡನ್ನು ಬ್ಯಾಲೆನ್ಸ್ ಮಾಡಿದರೆ ಮಾತ್ರ ನಾವು ಒಂದು ಬೆಸ್ಟ್ ಚೂಸ್ ಮಾಡಲಿಕ್ಕೆ ಆಗೋದು. ಆ ಎರಡು ಬ್ಯಾಲೆನ್ಸ್ ಕೂಡ ಈ ಕಾಲೇಜಲ್ಲಿ ನಿಮಗೆ ಸಿಗುತ್ತೆ. ಓಕೆ, ನಮ್ಮ ಜೊತೆ ಇವಾಗ ಈ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಇದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಆವಾಗ ನಿಮಗೆ ಈಸಿ ಆಗುತ್ತೆ ಯಾವ ಕೋರ್ಸು, ಯಾವ ಮಕ್ಕಳು ಹೇಗೆ ತಗೊಳ್ಬೋದು ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ತೆ. ಓಕೆ, ಈಗ PUC ಆದಮೇಲೆ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ, ಯಾವ ಕೋರ್ಸ್ ಹೇಗೆ ಜಾಯಿನ್ ಮಾಡೋದು, ಏನಿದೆ ಫೆಸಿಲಿಟಿ ಅದು ಇದು ಅಂತ ಹೇಳಿ. ಹಾಗೆ ನೀವು ಸ್ವಲ್ಪ ಡೀಟೇಲ್ ಆಗಿ ಹೇಳಿದರೆ ನಮಗೆ ಸ್ವಲ್ಪ ಈಸಿ ಆಗ್ತಿತ್ತು. ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಣಿಪಾಲ ಕಳೆದ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಪ್ರೊಫೆಷನಲ್ ಕೋರ್ಸಸ್ಗಳನ್ನು ನೀಡುತ್ತಾ ಬಂದಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅಂಡರಲ್ಲಿ ಬರುವಂತಹ ಹೋಟೆಲ್ ಮ್ಯಾನೇಜ್ಮೆಂಟ್, ಇಂಟೀರಿಯರ್ ಡಿಸೈನ್, ಫ್ಯಾಷನ್ ಡಿಸೈನ್, ಫುಡ್ ಟೆಕ್ನಾಲಜಿ, ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, BBA, BCom ಮತ್ತು BCA ಜೊತೆಗೆ ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್, BBA, BCom ಮತ್ತು BCA ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿಗ್ ಡಾಟಾ ಅನಾಲಿಟಿಕ್ಸ್, ಸೈಬರ್ ಸೆಕ್ಯೂರಿಟಿ BCA ಜೊತೆಗೆ ಅದೇ ರೀತಿ CA, CMA, CS ಕೋಚಿಂಗ್ಗಳನ್ನು ನೀಡ್ತಾ ಇದೆ. ಅದೇ ರೀತಿ ಡಿಪ್ಲೊಮಾ ಕೋರ್ಸ್ಗಳಾದಂತಹ DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, DMIT, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಅದೇ ರೀತಿ DOT ಆ್ಯಂಡ್ AT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಆ್ಯಂಡ್ ಅನೆಸ್ಥೇಷಿಯಾ ಟೆಕ್ನಾಲಜಿ ಕೋರ್ಸ್ಗಳು ನಮ್ಮಲ್ಲಿ ಲಭ್ಯವಿದೆ. ಓಕೆ, ಹಾಗಾದರೆ ನೀವು ಹೇಳೋದು ಒಂದೇ ಕಾಲೇಜಲ್ಲಿ ತುಂಬ ಆಪ್ಷನ್ ಇದೆ ನಮಗೆ ಚೂಸ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ಗೆ ಅಂತ ಹೇಳಿ. ಇವಾಗ PUC ಆರ್ಟ್ಸ್, ಕಾಮರ್ಸ್ ಅದೆಲ್ಲ ತಗೊಳ್ತಾರಲ್ಲ, ಅವರಿಗೆಲ್ಲ ಯಾವ ರೀತಿ ಇದೆ? ಈಗ PUCಯಲ್ಲಿ ಸೈನ್ಸ್ ತಗೊಂಡವರು ಆಲ್ಮೋಸ್ಟ್ ಎಲ್ಲ ಕೋರ್ಸ್ಗಳನ್ನು ನಮ್ಮಲ್ಲಿ ಮಾಡಬಹುದು, ಎಲ್ಲ ಎಲಿಜಿಬಿಲಿಟಿ ಬರ್ತದೆ ಅವರಿಗೆ. ಸೈನ್ಸ್ ತಗೊಂಡವರಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬಹುದು, ಫುಡ್ ಟೆಕ್ನಾಲಜಿ ಮಾಡಬಹುದು, ಇಂಟೀರಿಯರ್ ಡಿಸೈನ್ ಮಾಡಬಹುದು, ಫ್ಯಾಷನ್ ಡಿಸೈನ್ ಮಾಡಬಹುದು, BBA ಮಾಡಬಹುದು, BCom ಮಾಡಬಹುದು, BCA ಮಾಡಬಹುದು. ಅದೇ ರೀತಿ ಸೈನ್ಸ್ ಅಲ್ಲಿ ಬಯಾಲಜಿ ಕಲ್ತಿದ್ರೆ ಅವರು ಈ ಮೆಡಿಕಲ್ ಕೋರ್ಸ್ಗಳನ್ನೆಲ್ಲ ಮಾಡಬಹುದು. ಓಕೆ, ಈಗ ಆರ್ಟ್ಸ್, ಕಾಮರ್ಸ್ ಎಲ್ಲ ತಗೊಳ್ತಾರಲ್ಲ ಅವರಿಗೆಲ್ಲ? ಆರ್ಟ್ಸ್, ಕಾಮರ್ಸ್ ನವರಿಗೆ ನಮ್ಮಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬಹುದು, ಫುಡ್ ಟೆಕ್ನಾಲಜಿ ಮಾಡ್ಲಿಕ್ಕೆ ಆಗಲ್ಲ, ಸೈನ್ಸ್ ಬೇಕಾಗುತ್ತೆ. ಇಂಟೀರಿಯರ್ ಡಿಸೈನ್ ಮಾಡಬಹುದು, ಫ್ಯಾಷನ್ ಡಿಸೈನ್ ಮಾಡಬಹುದು, BBA ಮಾಡಬಹುದು, BCom ಮಾಡಬಹುದು, BCA ಮಾಡಬಹುದು, ಅದೇ ರೀತಿ GNM ಸಹ ಮಾಡಬಹುದು. ಅದೇ ರೀತಿ ಡಿಪ್ಲೊಮಾ ಕೋರ್ಸ್ಗಳೇನಿದೆ, ಪ್ಯಾರಾಮೆಡಿಕಲ್ ಕೋರ್ಸಸ್ ಅದನ್ನು ಮಾಡಬಹುದು. ಓಕೆ ಓಕೆ, ತುಂಬಾ ಆಪ್ಷನ್ಸ್ ಇದೆ ಕಾಲೇಜಲ್ಲಿ. ನಿಮಗೆ ಪ್ರಾಪರ್ ಗೈಡೆನ್ಸ್ ಕೂಡ ಕೊಡ್ತಾರೆ. ಇಲ್ಲಿ ಬಂದ್ರೆ ನೀವು ಮಕ್ಕಳಿಗೆ ಇಲ್ಲೆಲ್ಲ ಕೋರ್ಸ್ ಎಲ್ಲ ಮುಗಿದ ಮೇಲೆ ನಿಮ್ಮಲ್ಲಿ ಜಾಬ್ ಆಪರ್ಚುನಿಟೀಸ್ ಎಲ್ಲ ಸಿಗುತ್ತಾ?
ಖಂಡಿತವಾಗಿಯೂ ನಮ್ಮಲ್ಲಿ ಇರುವಂತಹ ಎಲ್ಲ ಕೋರ್ಸುಗಳು ಒಂದು ಪ್ರೊಫೆಷನಲ್ ಟಚ್ ಇರುವಂತಹ ಕೋರ್ಸುಗಳು. ಈಗ BBA ಇರಲಿ, ಅದ್ರ ಜೊತೆ ನಾವು ಏವಿಯೇಷನ್ ಆಡ್ ಆನ್ ಕೋರ್ಸ್, ಅದೇ ರೀತಿ BCom ನ ಜೊತೆ ನಾವು ಲಾಜಿಸ್ಟಿಕ್ಸ್ ಆಡ್ ಆನ್ ಕೋರ್ಸ್, ಅದೇ ರೀತಿ BCA ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿಗ್ ಡಾಟಾ ಅನಾಲಿಟಿಕ್ಸ್, ಸೈಬರ್ ಸೆಕ್ಯೂರಿಟಿ ಎಂಬ ಕೋರ್ಸುಗಳನ್ನು, ಹಾಗೆ ಎಲ್ಲ ಕೋರ್ಸುಗಳನ್ನು ನಾವು ಒಂದು ಪ್ರೊಫೆಷನಲ್ ಟಚ್ ನೀಡಿದ್ದೇವೆ. ಖಂಡಿತವಾಗಿಯೂ ಇದೀಗ ಈ ಕೋರ್ಸುಗಳನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅವಕಾಶಗಳಿದೆ. ನಮ್ಮ ಕಾಲೇಜು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ನೀಡ್ತದೆ. ಈಗಾಗಲೇ ಕಲ್ತಂತಹ ವಿದ್ಯಾರ್ಥಿಗಳು, ನಮ್ಮ ಕಾಲೇಜಿನಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ದೇಶದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ತಮ್ಮ ಬದುಕನ್ನು ಕಟ್ಟಿಕೊಂಡು ಸಕ್ಸಸ್ಫುಲ್ ಆಗಿದ್ದಾರೆ. ಓಕೆ, ಹಾಗಾದ್ರೆ ನಿಮಗೆ ಹೊರದೇಶದಲ್ಲಿ ಕೂಡ ನೀವು ಪ್ಲೇಸ್ಮೆಂಟ್ ಎಲ್ಲ ಕೊಡ್ತೀರಾ? ಖಂಡಿತವಾಗಿ. ಓಕೆ, ನೆಕ್ಸ್ಟ್ ಇನ್ನೊಂದು, ಈಗ ಕೆಲವರಿಗೆ ಲೋನ್ ಫೆಸಿಲಿಟೀಸ್ ಎಲ್ಲ ಬೇಕಾಗಿರುತ್ತೆ ಕಲೀಲಿಕ್ಕೆ, ಎಜುಕೇಶನ್ ಪರ್ಪಸ್. ಅವಾಗ ನಿಮ್ಮಲ್ಲಿ ಅದ ಫೆಸಿಲಿಟಿ ಏನಾದರೂ ಇದೆಯಾ? ಖಂಡಿತವಾಗಿಯೂ. ಈಗ ಲೋನ್, ಎಜುಕೇಶನ್ ಲೋನ್ ಎಂಬುದು ಆಲ್ಮೋಸ್ಟ್ ಈಗ ಎಲ್ರಿಗೂ ಸಿಗುವಂತದ್ದು. ನಮ್ಮ ಕಾಲೇಜು ಬ್ಯಾಂಕ್ ನ ಜೊತೆ ಟೈ ಅಪ್ ಮಾಡಿಕೊಂಡಿದೆ, ಕೆನರಾ ಬ್ಯಾಂಕ್ ನ ಜೊತೆ ಟೈ ಅಪ್ ಮಾಡಿಕೊಂಡಿದ್ದೇವೆ ನಾವು. ಲೋನ್ ಏನು ಬೇಕು ಮಕ್ಕಳಿಗೆ ಅದನ್ನ ನಾವೇ ಕಾಲೇಜಿನಲ್ಲಿ ಪ್ರೊಸೆಸ್ ಮಾಡಿಕೊಡ್ತೀವಿ. ಈಗ ಪ್ಯಾರೆಂಟ್ಸ್ಗೆ ಇಂಪಾರ್ಟೆಂಟ್ ಆಗಿರೋದು ಫೆಸಿಲಿಟೀಸ್, ಮಕ್ಕಳಿಗೆ ಯಾವ ರೀತಿ ಫೆಸಿಲಿಟಿ ಇದೆ ಇಲ್ಲಿ ಸೇಫ್ಟಿ ವೈಸ್ ಅದೆಲ್ಲ. ಅದೇನಾದ್ರೂ ಈಗ ಹಾಸ್ಟೆಲ್ ಎಲ್ಲ ಬೇಕಾಗಿರುತ್ತೆ, ದೂರದಿಂದ ಎಲ್ಲ ಬಂದಿರ್ತಾರೆ, ಅವರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಇದೆಯಾ ಇಲ್ಲಿ? ಹೌದು ಮೇಡಮ್, ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ಎಲ್ಲ ಫೆಸಿಲಿಟೀಸ್ ಗಳನ್ನು ನಾವು ಕಾಲೇಜ್ ಕೊಡ್ತಾ ಬಂದಿದ್ದೇವೆ. ಹತ್ತಿರದ ವಿದ್ಯಾರ್ಥಿಗಳಿಗೆ ಕಾಲೇಜ್ನ ಬಸ್ಸಿನ ವ್ಯವಸ್ಥೆ ಇದೆ. ಯಾರಿಗೆಲ್ಲ ಕಾಲೇಜ್ನ ಬಸ್ ಬೇಕು ಅಂತ ಹೇಳಿದವರು ಕಾಲೇಜ್ ಬಸ್ ಅನ್ನು ಫೆಸಿಲಿಟಿಯನ್ನು ತಗೊಳ್ಬಹುದು. ಅದೇ ರೀತಿ ಸ್ವಲ್ಪ ದೂರದ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ. ಕಾಲೇಜ್ನ ಹಾಸ್ಟೆಲ್ ಬೇಕಂತ ಹೇಳಿದ್ರೆ ತಗೊಳ್ಬಹುದು. ಅದೇ ರೀತಿ ಕಾಲೇಜ್ನ ಹಾಸ್ಟೆಲ್ ನಮಗೆ ಬೇಡ, ನಮಗೆ ಸ್ವಲ್ಪ ಇನ್ನೂ ರೀಸನೇಬಲ್ ಆಗಬೇಕು, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಬಹಳಷ್ಟು ಗವರ್ಮೆಂಟ್ ಹಾಸ್ಟೆಲ್ಗಳು ನಮ್ಮ ಕಾಲೇಜ್ನ ಅಕ್ಕಪಕ್ಕದಲ್ಲಿದೆ, ಅದಕ್ಕೂ ನಾವು ಅಸಿಸ್ಟ್ ಮಾಡ್ತೇವೆ. ಆ ಸೌಲಭ್ಯವನ್ನು ಸಹ ವಿದ್ಯಾರ್ಥಿಗಳು ಪಡೆದುಕೊಳ್ತಾರೆ. ಓಕೆ, ಹಾಗಾದ್ರೆ ಪ್ಯಾರೆಂಟ್ಸ್ ಹೆದರ್ಬೇಕಂತಿಲ್ಲ, ನಿಮ್ಮ ಮಕ್ಕಳಿಗೆ ಕಾಲೇಜ್ ಇದ್ದು ಫುಲ್ ಸಪೋರ್ಟ್ ಇದೆ. ನಾವು ಪ್ಯಾರೆಂಟ್ ಆಗಿ ಏನು ಯೋಚನೆ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಸೇಫ್ಟಿ ಹಾಗೂ ಸಪೋರ್ಟ್. ಈ ಕಾಲೇಜಲ್ಲಿ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲ ಇರುವುದರಿಂದ ಮಕ್ಕಳು ಸೇಫ್ ಆಗಿರ್ತಾರೆ. ಹಾಗಾಗಿ ಸ್ಟೂಡೆಂಟ್ ಸೇಫ್ ಆಗಿರೋದ್ರಿಂದ ಅವರ ಫೋಕಸ್ ಎಲ್ಲ ಸ್ಟಡಿ ಮೇಲೆ ಈಸಿಯಾಗಿ ಹೋಗುತ್ತೆ. ಓಕೆ, ಇದು ಇವಾಗ ನೀವು ನೋಡ್ತಾ ಇರೋದು ನನ್ನ ಫೇವ್ರೇಟ್ ಸೆಕ್ಷನ್, ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಲ್ಯಾಬ್. ಇದು ನನ್ನ ಹಾಗೆ ಕಿಚನ್ ಅಲ್ಲಿ ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಯಾರಿಗೆಲ್ಲ ಇಷ್ಟ ಉಂಟು ನೋಡಿ, ಅವ್ರು ಖಂಡಿತವಾಗ್ಲೂ ಈ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ನಿಮಗೆ ತುಂಬಾ ಜಾಬ್ ಆಪ್ಷನ್ಸ್ ಕೂಡ ಇರುತ್ತೆ. ಹಾಗೂ ಇಲ್ಲಿ ಕೋರ್ಸ್ ಮುಗಿದಿದ್ದೆ ಇವರಿಂದಲೇ ನಿಮಗೆ ಜಾಬ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾತ್ರ ಆಪ್ಷನ್ ಅಲ್ಲ, ಇಂಥ ತುಂಬ ಕೋರ್ಸಸ್ ಕೂಡ ಇದೆ, ಅದಕ್ಕೆ ಕೂಡ ನೀವು ಜಾಯಿನ್ ಆಗ್ಬೋದು. ಹೋಟೆಲ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ ಕಲಿಯುವಂಥ ಎಲ್ಲ ಸೆಟಪ್ ಇಲ್ಲಿ ಇದೆ. ಫುಡ್ ಲ್ಯಾಬಲ್ಲಿ ನನಗಂತೂ ಗೊತ್ತಿರಲಿಲ್ಲ, ನಾವು ಇಷ್ಟು ಅಡುಗೆ ಮಾಡ್ತೀವಿ, ಇಂಥದ್ದೆಲ್ಲ ಟೆಕ್ನಾಲಜಿ ಯೂಸ್ ಆಗುತ್ತೆ ಅಂತ ಹೇಳಿ. ಆದರೆ ನಮ್ಮ ಮಕ್ಕಳು ಇದನ್ನೆಲ್ಲ ಡೀಟೇಲ್ ಆಗಿ ಅವರಿಗೆ ಇಂಟ್ರೆಸ್ಟ್ ಇದ್ರೆ ಕಲಿತ್ರೆ ಉಂಟಲ್ಲ, ಖಂಡಿತ ಅವರಿಗೆ ಇಷ್ಟವಾದ ಜಾಬ್ ಕೂಡ ಸಿಗುತ್ತೆ, ಹಾಗೂ ಲೈಫಲ್ಲಿ ಈಸಿಯಾಗಿ ಸೆಟಲ್ ಕೂಡ ಆಗ್ತಾರೆ. ಅದಕ್ಕೆ ನಾನು ಹೇಳೋದು, ರೈಟ್ ಕೋರ್ಸ್ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನಿವತ್ತು ಪರ್ಸನಲಿ ವಿಸಿಟ್ ಮಾಡಿ ತೋರಿಸಿದ್ದು ಅದಕ್ಕೋಸ್ಕರನೇ ನಿಮಗೆ. ಓಕೆ, ನನಗೆ ಪರ್ಸನಲಿ ಏನು ಇಷ್ಟ ಆಯ್ತು ಗೊತ್ತುಂಟಾ, ನೀವೀಗ ಎನಿಸಿ ಒಂದು ಕಾಲೇಜಲ್ಲಿ ಇಷ್ಟೊಂದು ಆಪ್ಷನ್ ಇದ್ದರೆ ನಮ್ಮ ಮಕ್ಕಳಿಗೆ ಚೂಸ್ ಮಾಡಲಿಕ್ಕೆ ಎಷ್ಟು ಈಸಿ ಆಗುತ್ತೆ, ಒಂದು ಕನ್ಫ್ಯೂಷನ್ ಇರಲ್ಲ, ಕ್ಲಾರಿಟಿ ಸಿಗುತ್ತೆ, ಹಾಗೂ ಏನು ಸ್ಟ್ರೆಸ್ ಕೂಡ ಇರಲ್ಲ ಅಲ್ವಾ. ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಣಿಪಾಲ್ ಅವರದ್ದು ಇನ್ನೊಂದು ಸಂಸ್ಥೆ ಇದೆ. ನನ್ನ ಹಾಗೆ ಕೆಲವರಿಗೆ ಕ್ರಿಯೇಟಿವ್ ಸೈಡ್ ತುಂಬ ಇಷ್ಟ ಇರುತ್ತೆ, ಅಂಥವ್ರಿಗೆ ಫ್ಯಾಷನ್, ಇಂಟೀರಿಯರ್ ಅಂಥದ್ದೆಲ್ಲ ನಿಮಗೆ ಇಲ್ಲಿ ಕಲಿಸ್ತಾರೆ. ನಿಮಗೆ ಗೊತ್ತುಂಟು ಈ ಫೀಲ್ಡಲ್ಲಿ ಎಷ್ಟೊಂದು ಆಪರ್ಚುನಿಟೀಸ್ ಇದೆ ಅಂತೇಳಿ. ಎಲ್ಲಿ ಕೂಡ ಈಗ ಜಾಬ್ ಸಿಗುತ್ತೆ ಅಥವಾ ಜಾಬ್ ಬೇಡವಾ, ತಮ್ಮದೇ ಏನಾದರೂ ಹೊಸದಾಗಿ ನಾವು ಸ್ಟಾರ್ಟ್ ಮಾಡ್ಬೋದು. ಏನೇ ಇರಲಿ, ಓವರ್ ಆಲ್ ಎಲ್ಲ ರೀತಿಯ ಸಪೋರ್ಟ್ ಸಿಸ್ಟಮ್ ಹಾಗೂ ಪ್ರಾಪರ್ ಗೈಡೆನ್ಸ್ ನಿಮಗೆ ಕಾಲೇಜಿಂದ ಸಿಗುತ್ತೆ. ಓಕೆ, ನೋಡಿದ್ರಲ್ಲ, ನಿಮ್ಮ ಜೊತೆ ಎಲ್ಲವನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಎನಿಸ್ತೀನಿ. ನಿಮಗೆ ಅಲ್ಲದಿದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗೆಲ್ಲ ಉಂಟು ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರ ಮಕ್ಕಳಿಗಾದರೂ ಇದು ಯೂಸ್ಫುಲ್ ಆಗುತ್ತೆ. ಹಾಗೂ PUC ಆದಮೇಲೆ ನೆಕ್ಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅವಸರ ಪಡಬೇಡಿ, ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಇಂಟ್ರೆಸ್ಟ್ ಇದ್ದರೆ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಿಸಿಟ್ ಮಾಡ್ಬೋದು ನೀವು. ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಓಕೆ, ಎಲ್ಲರಿಗೂ ಬಾಯ್ ಬಾಯ್.